ಪ್ಲೀಸ್ ಹೇಳಿ ತಾತ. ಅಪ್ಪನಿಗೆ ಯಾರಾದರೂ ಅಕ್ಕ ತಂಗಿ ಅಂತ ಇದ್ರಾ? ನಿಜ ಹೇಳಿ ತಾತ ಪ್ಲೀಸ್. ಹೇಳಿ ತಾತ, ಅಪ್ಪನಿಗೆ ಯಾರಾದರೂ ಅಕ್ಕ ತಂಗಿರಿದ್ರ ಅಂತ ನಿಜ ಹೇಳಿ. ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಮಾತಾಡಕ್ಕಾಗಲ್ಲ ಅಂದ್ರು ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ನಾವೇನು ತೊಂದರೆ ಕೊಡ್ತಿಲ್ಲ, ಸತ್ಯನ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ. ತಾನು ನಿನ್ನ ಹುಡುಗಾಟ ಜಾಸ್ತಿ ಆಯಿತು. ವಿಶ್ವನಾಥ ಆಟ ಆಡ್ದಾಗಲ್ಲ ಇದು. ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ರಿ. ನಿಮ್ಮ ಮಾವ ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲ ಅಂತಾನೆ ಅರ್ಥ. ಸುಮ್ಮನೆ ಅದನ್ನು ಕೆತ್ಕೋ ಪ್ರಯತ್ನ ಮಾಡಬೇಡ. ಸಾರಿ ಅತ್ತೆ. ಸಾರಿ ಅಮ್ಮ. ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ ಮಾವ. ಹೆತ್ತ ತಂದೆ ಮುಂದೆ ಅವರು ನನಗೆ ಯಾರು ಅಕ್ಕ ತಂಗಿರಿಲ್ಲ ಅಂತ ಹೇಳಿದಾಗ ನೀವು ಒಳಗೊಳಗೆ ಎಷ್ಟು ಸಂಕಟ ಅನುಭವಿಸಿರ್ತೀರ ಅಂತ ನನಗೆ ಗೊತ್ತಾಗುತ್ತೆ. ಆದರೆ ನಾನೇನೋ ಮಾಡೋ ಪರಿಸ್ಥಿತಿಲಿ ಇಲ್ಲ ಮಾವ. ನನಗೆ ಕ್ಷಮಿಸ್ಬೇಡಿ. ನಿನ್ನ ಕಿಡ್ನಾಪ್ ಮಾಡಿಸಿರೋದೇ ನಾನು. ನಿನ್ನಿಂದ ಅವಳನ್ನ ಕಿತ್ಕೊಳ್ಳೋದು ನಿದ್ದೆ ಬರಲಿಲ್ವಾ? ಭಾವನಮ್ಮ ರವಿ ಅಂಕಲ್ ಯಾಕೆ ಬಂದಿದ್ರು? ಅವ್ರು ಹೇಳಿದ್ರು ನಿನ್ನ ಕಿಡ್ನಾಪ್ ಮಾಡಿದ್ರು ಅಂತ. ಅಲ್ಲಿ ನಿಂಗೆ ಭಯ ಆಯ್ತಾ? ಅವ್ರು ಹೊಡೆದ್ರಾ? ಅಯ್ಯೋ ಖುಷಿ, ಹಾಗೆಲ್ಲ ಏನೂ ಆಗಿಲ್ಲ ಪುಟ್ಟ. ನೋಡು, ನೀನೇನು ಭಯ ಪಟ್ಕೋಬೇಡ ಆಯ್ತಾ? ಮತ್ತು ಅಂಕಲ್ ಏನೇನು ಹೇಳ್ತಿದ್ರು ಹುಷಾರಾಗಿರಿ ಅಂತ. ಅದು ನೀನಿನ್ನ ಚಿಕ್ಕವಳಲ್ವಾ, ಅದಕ್ಕೆ ಖುಷಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅಷ್ಟೇನಾ ಭಾವನಮ್ಮ? ಹೌದು ಖುಷಿ. ನೋಡು, ಇವತ್ತು ಮನೇಲಿ ಎಲ್ಲರೂ ಪೂಜೆ ಮಾಡಿದ್ವಿ ಅಲ್ವಾ, ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ ದೇವರನ್ನ ನೆನೆಸ್ಕೊಂಡು ಮಲ್ಕೋ ಆಯಿತಾ? ಸರಿ ಆಯಿತು ಭಾವನಮ್ಮ. ಬಾ. ಗುಡ್ ಮಾರ್ನಿಂಗ್ ಚಿನ್ನವರಿ. ಎಷ್ಟೊತ್ತಿಂದ ನೀವು ಹೀಗೆ ಕೂತಿದ್ದೀರಾ? ನನ್ನ ಒಳ ಮನಸ್ಸು ಹೇಳ್ತಿತ್ತು ನೀವು ಈ ಥರ ಕೂತ್ಕೊಂಡು ನೋಡ್ತಿರ್ತೀರಾ ಅಂತ. ಹಾಗೆ ಕೂತಿದ್ದೀರಾ ನೋಡಿ. ಅಂದರೆ ನೀವು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಎಲ್ಲಿ ತಗೊಳ್ಳಿ ಕಾಫಿ. ಅಯ್ಯೋ, ನೀವು ಯಾಕೆ ಮಾಡ್ಕೊಂಡು ಬರಕ್ಕೆ ಹೋದ್ರಿ? ಎಪ್ಸಿದ್ರೆ ನಾನೇ ಮಾಡ್ಕೋತಾ ಇರಲಿಲ್ವಾ? ನೀವು ಇಷ್ಟು ಸೊಗಸಾಗಿ ಮಲ್ಕೊಂಡಿದ್ರೆ ಎಬ್ಸಕ್ಕೆ ನನಗೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಅದೇ ಮತ್ತೆ, ನೀವು ಮಾತ್ರ ಬೆಳಗ್ಗೆ ಬೇಗ ಎದ್ಬಿಡಿ, ನನ್ನ ಮಾತ್ರ ಎಬ್ಸ್ಬೇಡಿ. ಈಗ ನೀವು ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕಾದ್ರೆ ಏನಿದೆ, ನಾನು ಇದ್ದೀನಲ್ಲ, ನಾನು ನೋಡ್ಕೊತೀನಿ. ನೀವೊಬ್ಬರೇ ನೋಡ್ಕೊಂಡ್ಬಿಟ್ರೆ ನಾನೇನು ಮಾಡ್ಬೇಕು ಹೇಳಿ? ನಾನು ಎಲ್ಲ ಕೆಲಸ ಮಾಡ್ಬೇಕು ತಾನೆ. ಇರಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಏನೂ ಬೇಕಾಗಿಲ್ಲ,
ಎಲ್ಲ ಕೆಲಸನೂ ನೀವೇ ಮಾಡಿಬಿಟ್ರೆ ನನಗೆ ಮಾಡೋಕ್ಕೇನು ಉಳಿದಿರುತ್ತೆ? ಮನೆ ಕೆಲಸಗಳನ್ನಾದರೂ ಮಾಡಕ್ಕೆ ಬಿಡಬೇಕು ತಾನೇ. ಚಿನ್ನು ಮರಿ, ಗಂಡ ಅನ್ನಿಸ್ಕೊಂಡವನು ಹೊರಗಡೆ ಕೆಲಸ ಮಾತ್ರ ಮಾಡಬೇಕು, ಹೆಂಡತಿ ಅನ್ನಿಸ್ಕೊಂಡವಳು ಮನೆ ಒಳಗಡೆ ಕೆಲಸ ಮಾತ್ರ ಮಾಡಬೇಕು. ನಾನು ಇದನ್ನು ಒಪ್ಪೋದಿಲ್ಲ. ಈ ಗಂಡ ಹೆಂಡತಿ ಅಂದಮೇಲೆ ಎಲ್ಲದನ್ನೂ ಸಮವಾಗಿ ಹಂಚ್ಕೊಂಡು ಮಾಡ್ಬೇಕಲ್ವಾ? ನಾನು ನನ್ನಿಂದ ನಿಮಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೆ. ಹೀಗೆಲ್ಲ ಹೇಳ್ಬಿಟ್ಟು ನನ್ನ ಕಟ್ಟಾಕ್ಸ್ಬಿಡೋದು. ಕಟ್ ಹಾಕ್ಸೋದು ನಾನು, ನೀವು ನನ್ನ ಕಟ್ ಹಾಕಿರೋದು. ಸರಿ ಸರಿ, ಬೇಗ ಕಾಫಿ ಕುಡೀರಿ. ರೆಡಿ ಆಗ್ಬಿಟ್ಟು ಬನ್ನಿ. ಹಾಗೆ ಈಗ ಸೆಕ್ಯೂರಿಟಿ ಇಲ್ಲ ಅನ್ನೋದು ಗೊತ್ತಾದರೆ ಏನು ಮಾಡಬಹುದು? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತಲ್ಲ, ನೋಡೋಣ. ಬೇಗ ಬೇಗ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ಬಿಡಿ, ಏನೋ ಸ್ಕೂಲಿಗೆ ಲೇಟ್ ಆಗುತ್ತೆ. ಮೊಸರಾಕ್ಲಾ? ಏನೇ ಈ ಉಪ್ಪಿಟ್ಟು ತಿಂದರೆ ಬೆಳಗ್ಗೆನೆ ಮೂಡ್ ಹಾಳಾಗೋಗುತ್ತೆ. ನೀವೊಂದು ಕೆಲಸ ಮಾಡಿರಿ, ಹಿಂದಿನ ದಿನ ರಾತ್ರಿ ನನಗೊಂದು ಲಿಸ್ಟ್ ಹಾಕ್ಬಿಡಿ, ನಾಳೆ ಏನು ಮಾಡ್ಕೊಡ್ಬೇಕು ಅಂತ. ದೋಸೆಗೆ ಚಟ್ನಿ ಮಾಡಿದ್ರೆ ಇವತ್ತು ಪಲ್ಯ ಯಾಕೆ ಮಾಡಿಲ್ಲ ಅಂತೀರ, ಚಪಾತಿ ಮಾಡಿದ್ರೆ ಇವತ್ತು ಇಡ್ಲಿ ಮಾಡಬೇಕಿತ್ತು ಅಂತೀರ. ಒಂದು ದಿನನಾದರೂ ಏನಾದರೂ ಹೇಳ್ದೆ ತಿಂಡಿ ತಿನ್ನೋಕ್ಕಾಗದೇ ಇಲ್ವಾ ನಿಮಗೆ? ಓಹೋ, ಏನೇ ಉಪ್ಪಿಟ್ಟು ಯಾಕೆ ಮಾಡಿದ್ಯಾ ಅಂತ ಕೇಳಿದ್ರೆ ಹೊಡೆಯೋಕ್ಕೆ ಬರ್ತಿಲ್ಲ. ಅಪ್ಪ, ಅಮ್ಮಂಗೆ ಉಪ್ಪಿಟ್ಟು ಮಾಡಕ್ಕೆ ನಾನೇ ಹೇಳಿದ್ದು. ಈ ವಾರದಲ್ಲಿ ಉಪ್ಪಿಟ್ಟೆ ಮಾಡಿಲ್ವಲ್ಲ, ಅದಕ್ಕೆ. ಓಹೋ, ತಿನ್ನು ತಿನ್ನು ಬೇಗ. ಮಾವ ಬನ್ನಿ. ಏನ ಅಪ್ಪ ಮಾತ್ರ ಮೊಸರು ಕೊಡ್ತಿದ್ಯಾ, ನಮ್ಗೆ ಹಾಕಿರೋ ನಾವು ತಿನ್ನಲ್ಲ ಅಂತೀವ? ಅಯ್ಯೋ, ನೀವು ಯಾವಾಗಲೂ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡು ತಾನೇ ತಿನ್ನೋದು, ಅದಕ್ಕೆ ಕೊಟ್ಟಿಲ್ಲ ನಿಮಗೆ? ಇವತ್ತು ಸಕ್ಕರೆ ಜೊತೆ ಮೊಸರು ತಿನ್ಬೇಕು ಅನಿಸಿದೆ. ಏನಿವಾಗ? ಆಯ್ತಪ್ಪ ಬೇಡ, ಅವನು ಹೊರಗಡೆ ಕೆಲ್ಸಕ್ಕೆ ಹೋಗೋನು, ತುಂಬ ಸುತ್ತದಿರುತ್ತೆ. ತಗೋಪ್ಪ. ಮಾವ ಮಾವ ಇಲ್ಲಿದೆ ಮಾವ ಇಷ್ಟೊಂದು ಮೊಸರು, ಇನ್ನೊಂದು ಬೌಲಲ್ಲಿ ಹಾಕ್ಕೊಡ್ತೀನಿ. ನೀವು ಯಾಕೆ ಕೊಡಬೇಕು ಹೇಳಿ? ಏನ್ರಿ ನೀವು ಒಂದು ಸ್ವಲ್ಪ ಮೊಸರು ಕೊಡೆ ಅಂದ್ರೆ ಆಗಲ್ವಾ? ಅದಕ್ಕೆ ಇಷ್ಟೊಂದು ಮಾತಾಡಬೇಕಾ? ನೀನು ಅವಾಗಲೇ ಉಪ್ಪಿಟ್ಟು ಜೊತೆ ಮೊಸರು ಕೊಟ್ಟಿದ್ರೆ ನಾನು ತೆಪ್ಪಕ್ಕೆ ತಿಂತಿರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಿದ್ದ. ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ ನನ್ನ ಜೊತೆ, ನನಗೇನು ಬೇಕು ಏನು ಬೇಡ ನಿನಗೆ ಅರ್ಥ ಆಗಲ್ವಾ? ಅಡ್ಜಸ್ಟ್ ಮಾಡ್ಕೊಳ್ತಿರೋದಕ್ಕೆ ಹೀಗಿರೋದು ಜೀವನ. ಮಾವ ಏನಾಯ್ತು? ಏನಿಲ್ಲಮ್ಮ, ಅದು ಆ ಪೇಪರ್ ಓದ್ತಾ ರೂಮಲ್ಲಿ ನಾನು. ಮಾವ ಪೇಪರ್ ಇಲ್ಲೇ ತಂದ್ಕೊಡ್ತೀನಿ. ಇಲ್ಲ ಪರವಾಗಿಲ್ಲಮ್ಮ. ಯಾಕೆ ಮಾವ? ರೀ, ನಿಮ್ಗೆ ಯಾರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಲ್ಲ? ಮಾವನ ಮುಂದೆ ಹೀಗ ಮಾತಾಡೋದು. ಇಷ್ಟಕ್ಕೂ ಅವ್ರೇನು ಬಿಟ್ಟು ಕೂತ್ಕೊಂಡು ತಿಂತಾ ಇಲ್ಲ ರೀ, ದುಡ್ಡು ತಂದೆ ತಿಂತಾ ಇದ್ದಾರೆ. ಅವ್ರು ದುಡಿಯೋ ಕಾಲದಲ್ಲಿ ಅವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿದ್ದಕ್ಕೆ ನೀವು ಇವಾಗ ಹೀಗೆ ಕೂತ್ಕೊಂಡು ಹೊಟ್ಟೆ ತುಂಬ ತಿಂತಿರೋದು, ಅರ್ಥ ಮಾಡ್ಕೊಳ್ಳಿ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಇತ್ತೀಚೆಗೆ ಭಾಳ ಮಾತಾಡೋದು ಕಲ್ತಿದ್ಯಾ ನೀನು. ಈ ಮನೆಯಲ್ಲಿ ದುಡಿದು ತಿನ್ನೋರಕ್ಕಿಂತ ಕೂತ್ಕೊಂಡು ತಿನ್ನೋರಿಗೆ ಬೆಲೆ ಜಾಸ್ತಿ. ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ಮನೆಯಲ್ಲಿ ನೆಮ್ಮದಿರ ಇದ್ದವರಾಗಿದೆ. ನನ್ನ ಬದುಕು ಇಷ್ಟು ಬೇಗ ಈ ರೀತಿ ಬದಲಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನಿಂದ ಯಾರ ನೆಮ್ಮದಿನೂ ಹಾಳಾಗೋದು ಬೇಡಮ್ಮ, ಬೇಡ. ಪರಿಸ್ಥಿತಿಗೆ ಹೊಂದ್ಕೊಳ್ಳೋದನ್ನು ಕಲಿಬೇಕು. ಭಾವನಾ, ಎಲ್ಲಿಗೆ ಹೊರಟಿಯಮ್ಮ? ಕೆಲ್ಸಕ್ಕೆ ಹೊರಟಿಯಾ? ಹೌದಮ್ಮ. ಬೇಡಮ್ಮ, ನೀನು ಎಲ್ಲಿಗೂ ಹೋಗ್ಬೇಡ.
ಹೊರಗೆ ಹೋದ್ರೆ ಮತ್ತೆ ಏನಾಗತ್ತೋ ಅಂತ ನನಗೆ ಭಯ ಆಗ್ತಿದೆ. ಅಮ್ಮ ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ನನಗೇನು ಆಗಲ್ಲ, ಸುಮ್ಮನಿರು. ಇಲ್ಲಮ್ಮ, ನಿನ್ನೆ ಆಗಿದ್ದು ನೋಡ್ದಾಗಿಂದ ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಿಂದ ಸಹಿಸಕ್ಕಾಗಲ್ಲ ಭಾವನಾ. ಈ ರೀತಿ ಆಗಿದೆ ಅಂತ ಮನೆಯವರು ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ನೀನೆಲ್ಲೂ ಹೋಗ್ಬೇಡ ಭಾವನಾ. ಅಮ್ಮ ನೋಡು, ಏನು ಮಾಡ್ತಾರೋ ಅಂತ ಹೆದರ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳು? ಇಲ್ಲಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಬೇಡ ಭಾವನಾ, ಒಂದ್ಸಾರಿ ಅವರು ನಿನ್ನನ್ನ ಬಲವಂತವಾಗಿ ಎಳ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಂದ್ಮೇಲೆ ಇನ್ನೊಂದ್ಸಲ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಈ ಎಲ್ಲ ಸಮಯದಲ್ಲೂ ಸಿದ್ದುನೇ ಬಂದು ಕಾಪಾಡಕ್ಕಾಗತ್ತಾ ಹೇಳು? ನನ್ ಮಾತ್ ಕೇಳು, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕಲ್ವಾ? ನಿಮ್ಮಪ್ಪನೂ ಹೀಗೆ ಹೇಳಿದ್ರು. ಭಾವನಾ, ನಿನಗೇನಾದ್ರೂ ಆದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಯಾವ ಕೆಲ್ಸಕ್ಕೂ ಹೋಗ್ಬೇಡಮ್ಮ, ಮನೇಲೇ ಇದ್ಬಿಡು. ನೀನ್ ಕಣ್ಮುಂದೆ ಇದ್ರೆ ನಮಗೂ ನೆಮ್ಮದಿ. ಅಮ್ಮ ಶಾಸ್ತ್ರಿಗಳ ಜಾತಕ ಮನೆಗೆ ತೊಗೊಂಡೋಗಿ ನೋಡ್ಕೊಂಬಂದು ಹೇಳ್ತೀನಿ ಅಂತ ಹೇಳಿದ್ರಿ. ವಿಷಯ ಏನು ಗೊತ್ತಾಗಲಿಲ್ಲ, ಅದಕ್ಕೆ ನಿಮ್ಮನ್ನೇ ಕರ್ಸಿದ್ದೀವಿ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಗೌಡ. ಅವರಿಬ್ಬರು ಜಾತಕ ಅದ್ಭುತವಾಗಿದೆ. ಇವರಿಬ್ಬರು ಮದುವೆ ಆದರೆ ಆನಂದವಾಗಿರ್ತಾರೆ. ಸಿದ್ದು, ಮದುವೆ ಕಡಿತಾನೆ, ಮಾತೇ ಆಡ್ತಿಲ್ಲ. ನಾಚಿಕೆ ನೋಡು. ಹಾಗಾದ್ರೆ ಮದುವೆಗೆ ಒಂದು ಒಳ್ಳೆ ಡೇಟ್ ನೋಡಿ ಶಾಸ್ತ್ರಿಗಳೇ. ಅದು ಎಲೆಕ್ಷನ್ ಮುಂಚೆ ನಡೆಯೋ ಥರ ಇರಬೇಕು. ಯಾಕೆಂದರೆ ಸೆಪ್ಟೆಂಬರಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಂತ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಈ ಮದುವೆ ನಡೆಬಿಟ್ರೆ ನಮಗೆಲ್ಲರಿಗೂ ಸಮಾಧಾನ. ಅಷ್ಟರೊಳಗೆ ಯಾವುದಾದ್ರು ಒಳ್ಳೆ ಮುಹೂರ್ತ ಇದೆಯಾ ನೋಡಿ ಹೇಳಿ. ಗೌಡ್ರೆ, ಸೆಪ್ಟೆಂಬರ್ 5ನೇ ತಾರೀಕು ಮುಹೂರ್ತ ತುಂಬ ಪ್ರಶಸ್ತವಾಗಿದೆ. ಆ ಮುಹೂರ್ತದಲ್ಲಿ ಇವರಿಬ್ಬರು ಮದುವೆ ಆದರೆ ಆನಂದವಾಗಿರ್ತಾರೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದರೆ ಅದೇ ಮುಹೂರ್ತದಲ್ಲಿ ಮದುವೆ ಇಟ್ಕೊಳ್ಳೋಣ, ಏನಂತೀರಿ? ನೀವು ಹೇಳಿದ್ಮೇಲೆ ಬೇಡ ಅನ್ನೋ ಮಾತೇ ಇಲ್ಲ ಶಾಸ್ತ್ರಿಗಳೇ. ಆ ಡೇಟ್ನೇ ಫಿಕ್ಸ್ ಮಾಡಿ. ಅಷ್ಟರೊಳಗಡೆ ಎಲೆಕ್ಷನ್ ಮುಂಚೆ ಈ ಮದುವೆ ಮುಗಿದೋಗಿರ್ತದೆ. ಸರಿ ಗೌಡ್ರೆ. ಅಲ್ಲ ಮರಿಗೌಡ, ನಮ್ಮ ಮನೆತನಕ್ಕೆ ತಕ್ಕನಾಗಿರೋ ಒಂದು ದೊಡ್ಡ ಛತ್ರ ನೋಡ್ಬೇಕಲ್ಲ. ನೋಡು, ಮದುವೆಗೆ 10ರಿಂದ 15,000 ಜನ ಸೇರ್ತಾರೆ. ಅವ್ರು ಉಳ್ಕೊಳ್ಳೋದ್ರಿಂದ ಹಿಡಿದು ಊಟದವರೆಗೂ ಎಲ್ಲ ನೀನೇ ಮುಂದೆ ನಿಂತು ಮಾಡ್ಕೋಬೇಕಲ್ಲ. ಆಮೇಲೆ ದೊಡ್ಡದೊಂದು ಸ್ಟೇಜ್ ಹಾಕ್ಬೇಕಲ್ಲ. ನೀನು ಅವ್ರ ಜೊತೆ ಸ್ವಲ್ಪ ನೋಡ್ಕೊಳ. ಇದನ್ನ ನೀವು ಹೇಳ್ಬೇಕನ್ರಿ ದಣ್ಯಾರ. ನಮ್ಮ ಮನೆ ಫಂಕ್ಷನ್ ಅಂದ್ರೆ ನಾ ಮಾಡೇ ಮಾಡ್ತೇನೆ. ಆಮೇಲೆ ಮರಿಗೌಡ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಗಳು ಬಂದ್ಬಿಟ್ರೆ ಇನ್ನೊಂದು 5,000-6,000 ಜನ ಜಾಸ್ತಿ ಆಯ್ತಾರೆ. ಅವ್ರಿಗೂ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿರ್ಬೇಕಲ್ಲ. ಆಮೇಲೆ ಮುಖ್ಯವಾಗಿ ಊಟದ ವ್ಯವಸ್ಥೆ ಚೆನ್ನಾಗಿರ್ಬೇಕಲ್ಲ. ಹಂಗೆ ನೋಡ್ಕೊ. ನೀವೇನು ಚಿಂತೆ ಮಾಡಬೇಡಿ ಅಪ್ಪಯ್ಯ, ನಾನೆಲ್ಲ ನೋಡ್ಕೋತೀನಿ. ಅಷ್ಟೊಂದು ಜನ ಬಂದ್ರೆ ಫೋಟೋ ತೆಗೆಸ್ಕೊಳಕ್ ನಿಂತು ಅವ್ರಿಬ್ರಿಗೂ ಸುಸ್ತಾಗಲ್ವಾ? ಅಮ್ಮ, ನಿಂತ್ಕೊಳ್ಳಿ ಬಿಡಮ್ಮ. ಒಂದಿನ ತಾನೆ, ದಿನ ನಿಂತ್ಕೋತಾನ? ಅದು ಅಲ್ಲದೆ ಅವನು ಇಷ್ಟಪಟ್ಟಿರೋ ಹುಡುಗಿ ಪಕ್ಕದಲ್ಲಿದ್ದಾಗ ಒಂದಿನ ಏನು 3 ದಿನ ನಿಂತ್ಕೊಳ್ತಾನೆ ಅಲ್ವೇನೋ ಸಿದ್ದು? ದೊಡ್ಡವ್ರ ಮನೆ ಫಂಕ್ಷನ್ ಅಂದ್ರೆ ಹಿಂಗೆ ನೋಡೋ. ಮುಂದೆ ಅವನು ಜನನಾಯಕ ಆಗೋನು, ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಬೇಕು ಅಂತ ಇರೋನು. ಇಷ್ಟು ತಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಹೇಳಮ್ಮಿ? ಅಳಿಯಂದ್ರೆ ನೀವ್ಯಾಕೇನು ಮಾತಾಡ್ತಿಲ್ಲ? ನೀವೆಲ್ಲ ಮಾತಾಡ್ತೀನಿಲ್ಲ, ಅದಕ್ಕೆ ಸುಮ್ಮನೆ ಅದ. ಮರುಗೌಡ, ಇನ್ನೊಂದು ವಿಷಯ ಹೇಳೋದು ಮರ್ತು ಬಿಡಕಲ್ಲ. ಇದೇನಿದ್ರು ನಮ್ಮ ಸಂಬಂಧಿಕರು ಪರಿಚಯಸ್ಥರಿಗೆ ಮಾತ್ರ ಕಲ. ಇನ್ನು ಉಳಿದಿದ್ದು VIP-ಗಳು, MLA-ಗಳು, MP-ಗಳಿಗೆಲ್ಲ ಇನ್ನೊಂದು ಸಪ್ರೇಟಾಗಿ ನಾವು ಆರತಕ್ಷತೆ ಇಟ್ಕೋಬೇಕಾಯ್ತದೆ. ಎಲ್ಲರೂ ಬಂದು ನನ್ನ ಮಗ ಸಿದ್ದೇಗೌಡನ ಆರಿಸ್ಬೇಕಲ್ಲ. ಈ ಮದುವೆ ಹೆಂಗಿರ್ಬೇಕು ಅಂದರೆ ಮುಂದಿನ ಎಲೆಕ್ಷನ್ವರೆಗೂ ಜನ ಅದ್ರ ಬಗ್ಗೆನೇ ಮಾತಾಡ್ತಾ ಇರಬೇಕು. ಅಷ್ಟು ಅದ್ದೂರಿಯಾಗಿರ್ಬೇಕಲ್ಲ. ಹಂಗಾರೆ ಸ್ವರ್ಗನೇ ಭೂಮಿಗಿಳಿದು ಬಂದದೇನೋ ಅನ್ಬೇಕು. ಹಂಗೆ ರೆಡಿ ಮಾಡಿಸ್ಬಿಡ್ತೀನಿ ಬಿಡಿಯಪ್ಪಯ್ಯ.
ಸಿದ್ದು ನಿನ್ಗೆಲ್ಲ ಅರೇಂಜ್ಮೆಂಟ್ಸು ಓಕೆ ತಾನೆ ಮದ್ವೆ ಡೇಟ್ ಹತ್ರ ಬಂದಾಗ ನಂಗೆ ಅದು ಬೇಕು ಇದು ಬೇಕು ಅನ್ನೋ ಡಿಮ್ಯಾಂಡ್ ಮಾಡಬೇಡ. ಆಗ ಅರೇಂಜ್ ಮಾಡೋಕ್ಕಾಗಲ್ಲಪ್ಪ. ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹಲೋ ಬೇಡ. ಆಮೇಲೆ ತಾತ್ವಿಗಳೇ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಅದನ್ನು ನಮ್ಮ ಮರ್ಗಣ್ಣ ಕೇಳಿ, ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಗ್ಬೋದು. ಒಟ್ಟಿನಲ್ಲಿ ನನ್ನ ಮಗನ ಮದುವೆ ದೂರ ನಡಿಬೇಕು ಆಟೆಯ. ಸಿನಣ್ಣ ತೋಳಿ. ಸಿನಣ್ಣ ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಟೀ ಆರೋಗ್ಯದ ಮೇಲೆ ಕುಡಿದ್ರೆ ಏನು ಉಪಯೋಗ ಇಲ್ಲ, ಕುಡೀರಿ. ಜೀವನ ಹೆಂಗಲ್ವಾ ಚೆನ್ನಪ್ಪ, ವಯಸ್ಸಿದ್ದಾಗ ನಮಗೆ ಏನು ಬೇಕು ಅದನ್ನು ಮಾಡ್ಕೊಂಡ್ಬಿಡ್ಬೇಕು. ವಯಸ್ಸಾದ ಮೇಲೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಏನೂ ಆಗಲ್ಲ. ಗಂಡಸು ದುಡಿತಾ ಇದ್ರೇ ಬೆಲೆ. ಅವ್ನು ದುಡಿಯೋದು ನಿಲ್ಲಿಸಿದ್ರೆ ಕಾಲು ಕಸಕ್ಕಿಂತ ಕಮ್ಮಿ ಆಗೋಗ್ತಾನೆ. ಸಿನಣ್ಣ ಯಾಕೆ ಹಾಗೆ ಅನ್ಕೋತೀಯ? ಅಲ್ಲ, ನೀನು ಇವಾಗ ದುಡಿತಾ ಇಲ್ವಾ? ರಿಟೈರ್ ಆದವರು ತನ್ನ ಜವಾಬ್ದಾರಿ ಮುಗೀತು ಅಂತ ಮನೇಲಿ ಕೂತ್ಕೊಳ್ಳೋ ಜನನೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಈಗಲೇ ನೀನು ದುಡಿತಾ ಇದೀಯಾ ಅಂದಮೇಲೆ ನೀನು ಯಾಕೆ ಹಾಗೆ ಅನ್ಕೋತೀಯ? ದುಡಿತಿದ್ದೀನಿ ನಿಜ ಚೆನ್ನಪ್ಪ, ಅದನ್ನು ಸರ್ವೀಸಲ್ಲಿ ಇದ್ದಂಗೆ ಒಂದು ಗೂಡಂತ ಮಾಡ್ಕೊಂಡ್ಬಿಡ್ಬೇಕಿತ್ತು. ಲಕ್ಷ್ಮಿ ದೊಡ್ಡ ಕನಸು ಕಟ್ಕೊಂಡಿದ್ದಾಳೆ. ಲಕ್ಷ್ಮೀ ನಿವಾಸ ಅಂತ ಕಟ್ಕೋಬೇಕು. ಅದರೊಳಗಡೆ ಮಕ್ಕಳು ಹಾಂ ನೋಡು, ನೀನು ಕಟ್ತಾರೋ ಮನೆ ಚಿಕ್ಕದಾಗಿರ್ಬೋದು, ಆದರೆ ನಿನ್ನ ಮನಸ್ಸು ದೊಡ್ಡದು. ನಿನ್ನ ಮನಸ್ಸಿನ ಮಾತು ನೀನು ಕೇಳು. ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ, ಕೊಟ್ಬಿಡು. ಅದಕ್ಕೆ ಆಸೆನೂ ಈಡೇರಿಸ್ದಂಗೆ ಆಗತ್ತೆ. ಇಷ್ಟು ಹೇಳಿದ್ಮೇಲೂ ಯೋಚನೆ ಮಾಡ್ತಾ ಇದೆಯಲ್ಲ, ಕುಡಿಯಪ್ಪ. ತಗೋಪ್ಪ ವೆಂಕಿ, ಸಾಯಂಕಾಲ ಬರೋವಾಗ ಹೂವ ತಗೊಂಡ್ ಬಾ. ಇಷ್ಟು ಸಾಕು. ಅದ್ ಸರಿ ವೆಂಕಿ, ಭಾವನಂಗ್ ತಾಳಿ ಕಟ್ಟೋನು ಯಾರು ಅಂತ ಗೊತ್ತಾಯ್ತಾ? ಏನ್ ಭಾವನಾ, ಮತ್ತೆ ಏನಮ್ಮ ಕೆಲ್ಸಕ್ಕೆ ಹೊರಟ್ಯಾ? ಹೌದಮ್ಮ, ನೀನೇನು ಗಾಬರಿ ಆಗಬೇಡ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಲ್ಲ ಭಾವನಾ, ನೀನ್ ಎಲ್ಲಿಗೂ ಹೋಗೋದು ಬೇಡ ಅಂತ ನಾನು ಹೇಳ್ದೆ ತಾನೆ. ಅಮ್ಮ, ನೀನು ಹೇಳಾದ್ಮೇಲೆ ನಾನು ಯೋಚನೆ ಮಾಡಿದೆ. ನಾನಿವತ್ತು ಯಾರಿಗೂ ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲಮ್ಮ. ದಿನ ದಿನ ಭಯದಲ್ಲೇ ಬದುಕಬೇಕಾಗತ್ತೆ. ಈ ರೀತಿ ಭಯದಲ್ಲಿ ಬದುಕೋದಕ್ಕಿಂತ
ಹೂವ ಅಯ್ಯ ಹೂವ ಅಯ್ಯ ಹೂವ ಅವ್ವ ಅಯ್ಯ ಅಯ್ಯ